ಸುಪ್ರೀಂ ಕೋರ್ಟ್ನಿಂದ ಆಗಲಿ ಅನ್ನುವಂಥ ಮಾತು. ಯಾಕಂದ್ರೆ ವಿಶೇಷವಾಗಿ ಅಜಿತ್ ಪವಾರ್ ಅವರು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರ ನ್ಯಾಷನಲಿಸ್ಟ್ ಪಾರ್ಟಿಯ SP ಬರೋಕ್ಕೆ ಮರಳುವ ಯೋಚನೆಯಲ್ಲಿದ್ದರು. ಯಾಕೆ ಹಿಂಗೆ ವಿಚಾರ ಮಾಡಿರೋದು ಮಮತಾ ಬ್ಯಾನರ್ಜಿಯವರು ಮರಳಿ ಮತ್ತು ಅವರು ಶರದ್ ಪವಾರ್ ಪಾರ್ಟಿ ಪರಾಗಿದ್ದರು. ಇಂಥ ಸಂದರ್ಭದಲ್ಲೇ ಅವ್ರು ಹತ್ಯೆ ಆಗಿದ್ದು ಇದು ವಿಚಾರ ಮಾಡೋಂಥ ವಿಷಯ. ಅದು ಇದರಿಂದ ಏನೋ ಅದ ಅನ್ನುವಂಥ ಒಂದು ಏನಪ್ಪ ಅಂತಂದ್ರೆ ಒಂದು ಸಂಶಯ ಇವ್ರ ಧ್ವನಿಯಿಲ್ಲದ. ಹೀಗಾಗಿ ಎಲ್ಲರೂ ಈಗ ಹೇಳ್ತೀವಿ, ಮಲ್ಲಿಕಾರ್ಜುನ ಖರ್ಗೆ ಆಯಿತು, ಶಿವಸೇನೆ ಆಯಿತು, ಎಲ್ಲರೂ ತನಿಖೆ ಆಗ್ಬೇಕಂದ್ರೆ. ಆದ್ರೆ ಯಾಕೋ ಏನೋ ಶರದ್ ನಮ್ಮ ಪವಾರ್ ಅವರು ಇದನ್ನು ರಾಜಕೀಯ ನೋಡಿಸ್ಬೇಡ್ರಪ್ಪ, ಸಹಜ ಆಗ್ಯದ, ನಾ ಸಮೀಪ ನೋಡಿದಂಥದ್ದು ಅನ್ನೋಂಗೆ ಹೇಳ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಇದೊಂದು ಅಪಘಾತ ಅಷ್ಟೇ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಅನಗತ್ಯವಾಗಿ ರಾಜಕೀಯ ತರಬೇಡಿ ಎಂದು ನಾನು ಮಮತಾ ಅವರಲ್ಲಿ ವಿನಂತಿಸುತ್ತೇನೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಇದೇನು ಇವರೆಲ್ಲರೂ ವಿರೋಧ ಪಕ್ಷವರು ಆಗಲಿ ಅಂತ ಇದ್ದಾರೆ, ಆಡಳಿತ ಪಕ್ಷವರು ಅಂತೀವಿ ಆಘಾತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಶರದ್ ಪವಾರ್ ಹೇಳ್ತಾ ಇದ್ದಾರೆ ಇದೇನಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅತಿ ಸಮೀಪದ ತಮ್ಮ ಏನಪ್ಪ ಅಂತಂದರೆ ಮಗನ ಬಗ್ಗೆ ಈ ರೀತಿಯಾಗಿ ಹೇಳಿದಾರಪ್ಪ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು ಒಂದಾಗಿರ್ಬೋದು. ಇಲ್ಲಪ್ಪ ಅಂತಂದ್ರೆ ಸುಮ್ಮನೆ ಅನಗತ್ಯ ಅದೇನು ಆಗಲಾರದು ಹೋಗಲಾರದ ಕೆಲಸ, ಅದ್ರ ಬದಲು ಮತ್ತೇನೋ ಆಗ್ಬೋದು ಅಂತಿರ್ಬೋದು. ಬರ ಇನ್ನೊಂದು ಏನಪ್ಪ ಅಂದ್ರೆ ಅನಗತ್ಯ ಕೇಂದ್ರದಲ್ಲಿ ಬಲಿಷ್ಠ ಆಗ್ತಾ ಇದ್ದಾರೆ ಮೋದಿ ಅವರು. ಸುಮ್ಮನೆ ಅವ್ರ ಜೊತೆ ಹೊಂದಾಣೆ ಮಾಡ್ಕೊಂಡು ಹೋದ್ರೆ ಸಾಕು, ಮತ್ತೆ ರಾಜಕೀಯ ಮಾಡೋಕೆ ಹೋಗಿ ಏನು ಮಾಡೋದು ಬೇಡ. ಈಗಾಗಲೇ ನಮ್ಮ ಫ್ಯಾಮಿಲಿ ಎಲ್ಲನೂ ಸೋತದ ಆ ವಿಷಯದಲ್ಲ. ಮತ್ತು ನಾವು ಪೂರ್ತಿ ಮಾಡಿದ್ರೆ ಬಹುಮತ ಪಡೆಯೋದು ಅಷ್ಟರಲ್ಲೇ ಅದ. ಮತ್ತು ವಿರೋಧ ಪಕ್ಷ ಹೇಳಿದ್ಮೇಲೆ ಗೆಲ್ಲುವ ಕುದುರೆಗಳಾಗೋದು ಸಾಧ್ಯ ಇಲ್ಲ. ಮತ್ತು ಇವರು ಒಕ್ಕಟ್ಟಾಗಿಲ್ಲ, ಈಗ ತೋರಿಸ್ಕೊಂಡೇ ಇದ್ದಾರೆ. ಯಾಕಂದ್ರೆ ಒಂದಿನ ಒಗ್ಗಟ್ಟು ಆಗ್ಬೋದು ಮಾಡ್ಬೋದು ತಿಳ್ಕೊಳ್ಳೋ ಸಂದರ್ಭದಲ್ಲೇ ನಿತೀಶ್ ಅವ್ರು ಹಿಂದೆ ಸರಿದ್ರು, ಆಮೇಲೆ ಮತ್ತು ಬ್ಯಾನರ್ಜಿ ಅವ್ರು ಹಿಂದೆ ಸರಿದ್ರು, ಯಾರೆಲ್ಲ ಹಿಂದೆ ಸರಿದ್ರು. ಈಗ ಇತಿಹಾಸ ಅದ ಅದ್ರ ಬಗ್ಗೆ. ಯಾರು ಕೂಡಿ ಹೋಗ್ಬೇಕಪ್ಪ, ಒಗ್ಗಟ್ಟು ಆಗ್ಬೇಕು, ಎದುರಿಸ್ಬೇಕು ಅಂತಿಲ್ಲ. ಇಂಥ ಪ್ರಸಂಗ ಬಂದಾಗ ಎಲ್ಲ ಒಗ್ಗಟ್ಟು ತೋರಿಸ್ತಾರೆ. ಹೋರಾಟ ಸಂದರ್ಭ ಬಂದಾಗ